ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಇದು ಕತೆ ಯಾವ ಥರ ಟ್ವಿಸ್ಟ್ ತಗೋತದ? ಅಯ್ಯೋ, ಆತ್ಮ ಬಂದ್ಬಿಡ್ತಾ, ಅತೃಪ್ತ ಆತ್ಮ ಕತೆ ತೆಗೆದ್ಬಿಟ್ರ. ಭಾನುಮತಿ ಮತ್ತೇನೆ ತೋರಿಸ್ತಿದ್ದಾರೆ ಕಥೆಯಲ್ಲಿ. ಏನಿದು, ಏನಾಗ್ತದೆ, ಯಾರ್ದದು, ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಫೈನಲಿ ಇಲ್ಲಿ ಸುಧಾರಾಣಿ ಅವರ ಕಿಡ್ನಾಪ್ ಆಗಿರುತ್ತೆ. ಅದಕ್ಕೆ ಕಾರಣ ಪೊಲೀಸರ ಪ್ರಕಾರ ಭಾನುಮತಿಯಾಗೆ ವೈಜಯಂತಿ ಅಲ್ಲ, ಆದರೆ ಈ ಕಡೆ ವಿಜಯ್ ಮತ್ತು ಗೀತಾ ಇದಕ್ಕೆ ಕಾರಣ ಅವರೇ ಅಂತ ಹೇಳ್ತಾರೆ. ಆದರೆ ಇದಕ್ಕೆ ಕಾರಣ ಅವರೇ ಆಗಿದ್ರು. ಅಷ್ಟು ಮಟ್ಟಿಗೆ ಪೊಲೀಸ್ ಅವ್ರನ್ನ ಮಿಸ್ಲೀಡ್ ಮಾಡಿರ್ತಾರೆ ಅವರು. ಆದರೆ ಫೈನಲಿ ಗೊತ್ತಾಗತ್ತೆ ಇದು ನಡೆದಿರೋದು ಭಾನುಮತಿ ಹಾಗೆ ವೈಜಯಂತಿ ಪ್ಲ್ಯಾನಿಂದ ಅಂತ. ಹಾಗಾಗಿ ಇಲ್ಲಿ ವಿಜಯ್ ಮತ್ತು ಗೀತಾ ಇಬ್ಬರು ಹೋಗಿ ವೈಜಯಂತಿ ಹಾಗೆ ಅವಳ ಫ್ರೆಂಡ್ ಸ್ವಪ್ನಾಗೆ ಬುದ್ಧಿ ಕಲಿಸಿದ್ರೆ, ಆ ಕಡೆ ಪೊಲೀಸ್ ಅವರು ಖುಷಿಯಿಂದ ಭಾನುಮತಿ ಸುಧಾರಾಣಿ ಸತ್ತು ಹೋದ್ರು ಅಂತ ವೈಜಯಂತಿ ಮನೆಗೆ ಬರಬೇಕಾದ್ರೆ ಅರೆಸ್ಟ್ ಮಾಡ್ತಾರೆ. ನಂತರ ಈ ಕಡೆ ವೈಜು ಹಾಗೆ ಫ್ರೆಂಡ್ ಸ್ವಪ್ನನ ಕೂಡ ಅರೆಸ್ಟ್ ಮಾಡೋದಕ್ಕೆ ಈ ಕಡೆ ವೈಜಯಂತಿ ಮನೆಗೆ ಬರ್ತಾರೆ. ನಿಮ್ಮನ್ನು ಕಿಡ್ನಾಪ್ ಕೇಸಲ್ಲಿ ಅರೆಸ್ಟ್ ಮಾಡ್ತಿದ್ದೀವಿ ಅಂತಾರೆ. ಅದು ಹೇಗೆ, ನಾವು ಏನೂ ಮಾಡಿಲ್ಲ ಅಂದಾಗ ನಿಮ್ಮ ಕಡೆ ರೌಡಿಗಳು ಸಿಕ್ಕಾಕೊಂಡಿದ್ದಾರೆ. ಅವರು ಸುಧಾರಾಣಿನ ಸಾಯಿಸಿಲ್ಲ, ನಿಮ್ಮನ್ನ ನಂಬಿಸಿ ನಿಮ್ಮ ಹತ್ರ ದುಡ್ಡು ತಗೊಂಡು ಇವ್ರ ಹತ್ರ ದುಡ್ಡು ತಗೊಳ್ಳೋಕ್ಕೋಸ್ಕರ ಡ್ರಾಮಾ ಮಾಡಿದ್ದಾರೆ. ಅವ್ರು ಇನ್ನೂ ಕೂಡ ಬದುಕಿದ್ದಾರೆ. ಈಗ ರೌಡಿಗಳು ಸಿಕ್ಕಾಕೊಂಡು ನಿಮ್ಮ ಹೆಸರನ್ನ ಬಾಯ್ಬಿಟ್ಟಿದ್ದಾನೆ. ಹಾಗಾಗಿ ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಈ ಕಡೆ ಗೀತಾನೇ ಆಲ್ರೆಡಿ ಸರಿಯಾಗಿ ಕ್ಲಾಸ್ ತಗೊಂಡಿರ್ತಾಳೆ ವೈಜು ಸ್ವಪ್ನಾಗ. ನಂತರ ಈ ಕಡೆ ಎಳ್ಕೊಂಡು ಹೋಗ್ತಿದ್ರೆ, ಈ ಗೀತಾ ನಿನ್ನನ್ನಂತೂ ಯಾವುದೇ ಕಾರಣಕ್ಕೂ ಬಿಡ್ತೀನಿ ಅಂತ ಅನ್ಕೋಬೇಡ, ವಾಪಸ್ ಬಂದ ಮೇಲೆ ನಿನ್ನನ್ನು ನೋಡ್ಕೋತೀನಿ ಅಂತ ಹೇಳಿ ಫ್ರೆಂಡ್ ಮತ್ತು ಈ ಕಡೆ ವೈಜು ಅಲ್ಲಿಗೆ ಹೋದರೆ ಆಲ್ರೆಡಿ ಭಾನುಮತಿ ಜೈಲ್ ಒಳಗಡೆ ಇದ್ದಾರೆ. ಆ ಜೈಲಿನಲ್ಲಿ ಆಲ್ರೆಡಿ ಅವರ ಸಹ ಕೈದಿಗಳು ಭಾನುಮತಿಯನ್ನು ರೇಗಿಸ್ತಾ ಇದ್ದಾರೆ. ಏನು ಭಾನುಮತಿ, ನೀನು ಹೋಗ್ತೀಯಾ ಬರ್ತೀಯಾ, ಈಗ ಯಾವುದೇ ಸ್ಪೆಷಲ್ ಟ್ರೀಟ್ಮೆಂಟ್ ಕೂಡ ಇಲ್ಲ, ನೋಡಿದ್ಯಾ ಮತ್ತೆ ನಮ್ಮ ಜೊತೆ ಬಂದು ಸೇರಿಕೊಂಡೆ, ಮಾಡಿರೋ ತಪ್ಪಿಗೆ ಅನುಭವಿಸ್ಲೇಬೇಕಲ್ವ, ಇಷ್ಟು ಅಹಂಕಾರ ಯಾತಕ್ಕೆ ನಿನಗೆ ಅಂತೆಲ್ಲ ರೇಗಿಸ್ತಿದ್ದಾರೆ. ಈ ಕಡೆ ಭಾನುಮತಿನ ಎಳಿತಿದ್ದಾರೆ, ಆಡ್ಕೋತಿದ್ದಾರೆ. ಆದರೆ ಭಾನುಮತಿ ಮಾತ್ರ ಯಾವುದಕ್ಕೂ ಕಿವಿ ಕೊಡದೆ ತಲೆ ಕೆಟ್ಟು ಅವ್ರ ಕೋಪನ ಕಂಟ್ರೋಲ್ ಮಾಡ್ಕೋತಿದ್ದಾರೆ. ಅಷ್ಟರಲ್ಲಿ ಪೊಲೀಸ್ ಅವ್ರು ಬರ್ತಾರೆ. ಪೊಲೀಸ್ ಅವ್ರು ಬಂದು ನಿನ್ನ ಸಂಬಂಧಿಕರು ಕೂಡ ಯಾರೋ ಬಂದಿದ್ದಾರೆ, ಅವ್ರನ್ನ ಕೂಡ ನಿನ್ನ ಸಲಿಗೆ ಹಾಕ್ತಾ ಇದ್ದೀವಿ ಅಂತ ಹೇಳ್ತಾರೆ. ಈ ಕಡೆ ಯಾರಪ್ಪ ವೈಜಯಂತಿ ಬಂದ್ಲ ಅಂತ ಅಂದ್ಕೊಂಡ್ರೆ ಫೈನಲಿ ಎಂಟ್ರಿ ಕೊಟ್ಟೇ ಬಿಡ್ತಾರೆ ವೈಜಯಂತಿ. ಈ ಕಡೆ ಅಕ್ಕ ಅಂತ ಹೇಳ್ದದ್ದಾಗಿ, ಏನು ಇವಳು ನಿನ್ನ ತಂಗಿನ, ಹೋ ಅಕ್ಕನ ಚಾಲಿ ಮನೆ ಮಂದಿಗೆಲ್ಲ ಅಂತ ತಂಗಿನೂ ಕೂಡ ಜೈಲಿಗೆ ಬಂದ್ಬಿಟ್ಲ. ಅಕ್ಕ ತಂಗಿರು ಇಬ್ರು ಕೂಡ ಜೊತೆಲಿ ಜೈಲಲ್ಲಿ ವಾಸ ಮಾಡೋದಕ್ಕೆ ರೆಡಿ ಆಗ್ಬಿಟ್ರ. ಏನಮ್ಮ ನೋಡೋಕೆ ಇಷ್ಟು ಚೆನ್ನಾಗಿದೆಯಾ, ಈ ಬುದ್ಧಿ ಯಾಕೆ ಬೇಕಾಗಿತ್ತು? ಅಕ್ಕ ಏನೋ ತಪ್ಪು ಮಾಡಿ ಬಂದ್ಲು ಅಂದರೆ ನೀನು ಕೂಡ ಅವಳಿಗೋಸ್ಕರ ತಪ್ಪು ಮಾಡಿ ಬರಬೇಕಿತ್ತ. ಯಾರನ್ನೋ ಮದುವೆ ಆಗಿ ಗಂಡ ಮಕ್ಕಳು ಅಂತ ನೋಡ್ಕೊಂಡು ಸಂಸಾರ ಮಾಡೋದು ಬಿಟ್ಟು ಇವೆಲ್ಲ ಬೇಕಾಗತ್ತಾ ನಿನಗೆ ಅಂತ ಸಹ ಕೈದಿಗಳು ಹೇಳ್ತಿದ್ದಾರೆ. ನಂತರ ಈ ಕಡೆ ಭಾನುಮತಿ ಅಂತೂ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀರಾ ಅಂತ ಹೇಳ್ತಿದ್ರು. ಅವರ ಆಟೋಪಕ್ಕೆ ಬ್ರೇಕ್ ಹಾಕೋಕ್ಕಂತೂ ಸಾಧ್ಯನೇ ಇಲ್ಲ. ಅಷ್ಟರಲ್ಲಿ ಈ ಕಡೆ ಪೊಲೀಸವ್ರು ಬರ್ತಾರೆ. ಊಟಕ್ಕೆ ಟೈಮ್ ಆಯಿತು ಬನ್ನಿ ಎಲ್ಲ ಅಂತ ಹೇಳಿದ್ರೆ, ಈ ಕಡೆ ಅಕ್ಕ ನಾವು ಊಟಕ್ಕೆ ಹೋಗ್ಬೇಕಾ, ಎಲ್ಲಿಗೆ, ನೀನು ಊಟಕ್ಕೆ ಹೋಗ್ತಿದ್ಯಾ ಅಂದಾಗ, ಸರಿ ಬಿಡು ವೈಜು, ನಿನಗೆ ಬೇಡ ಅಂದರೆ ನನಗೂ ಕೂಡ ಬೇಡ ಅಂತ ಹೇಳ್ತಾರೆ. ನಾನಂತೂ ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ, ನಮಗೆ ಅವ್ ಕರ್ಮ ಇಲ್ಲಿ ಊಟ ಮಾಡೋದಕ್ಕೆ ಅಂತ ಹೇಳ್ತಿದ್ರೆ, ಏನಮ್ಮ ಇದು ಹೊಟ್ಟೆ ಹಸ್ಕೊಂಡು ಇರ್ತೀರಾ ನೀವಿಬ್ರು, ಹೊಟ್ಟೆ ಹಸ್ಕೊಂಡು ಇರೋಕ್ಕಾಗತ್ತಾ, ಇಲ್ಲಿ ಸಿಗೋದೇ ಈ ಊಟನ ತಿನ್ನಲೇಬೇಕು, ಸುಮ್ಮನೆ ನಡೀರಿ ಅಂದಾಗ, ನಾನು ಅಷ್ಟೊತ್ತಿಂದ ತೊಡ್ಕೊಂಡಿದ್ದೀನಿ, ಸುಮ್ಮನೆ ವಿನಾಕಾರಣ ಇದೇ ರೀತಿ ಮಾತಾಡ್ತಿದ್ರೆ ಆಮೇಲೆ ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಅಂತ ಭಾನುಮತಿ ಹೇಳ್ತಾರೆ. ನಂತರ ನಮ್ಗೆ ಯಾಕಪ್ಪ ಇವ್ರ ಸಹವಾಸ, ನಮ್ದನ್ನು ನಾವು ನೋಡ್ಕೊಂಡ್ರೆ ಆಯಿತು ಅಂತ ಒಂದಷ್ಟು 4-5 ಜನ ಸಹ ಕೈದಿಗಳು ಅದೇ ಸೆಲ್ಲಲ್ಲಿರ್ತಾರೆ. ಅವರು ಊಟಕ್ಕೆ ಅಂತ ಹೋಗ್ತಾರೆ. ಇಲ್ಲಿ ವೈಜು ಹಾಗೆ ಭಾನುಮತಿ ಇಬ್ಬರು ಕೂಡ ಸೇಡನ್ನು ಗ್ರಜ್ಜನ್ನ ಇಟ್ಕೊಂಡು ಇದೆಲ್ಲ ಆಗೋದು. ಗೀತಾ ಮತ್ತು ವಿಜಯ್ ಅಂದ ಅವ್ರನ್ನ ಖಂಡಿತ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅಂತ ಕೈ ಹಿಸ್ಕೋತಿದ್ದಾರೆ. ಏನು ಮಾಡ್ಕೋತಾರೆ, ಜೈಲಿಂದ ಆಚೆ ತರಿಸೋಕೆ ಯಾರೂ ಗೊತ್ತಿಲ್ಲ. ಇನ್ನು ತಾರ ಅಂಕಲ್ ಬಂದು ಇವ್ರು ಕರ್ಕೊಂಡು ಹೋಗೋದುಂಟಾ, ಇನ್ನು ಇವ್ರು ಹೇಗೆ ಆಚೆ ಬರ್ತಾರೆ, ಅವ್ರ ವಿರುದ್ಧ ಹೇಗೆ ಸೇಡ್ ತೀರಿಸ್ಕೋತಾರೆ, ಯಾವುದಕ್ಕೂ ಕೂಡ ಉತ್ತರ ಇಲ್ಲದ ಪ್ರಶ್ನೆಗಳು ಅಂತ ಹೇಳ್ಬೋದು. ನಂತರ ಈ ಕಡೆ ಸುಧಾರಾಣಿಯವ್ರ ಮನೆಗೆ ಬರ್ತಾರೆ. ನೋಡಿ ತುಂಬ ಖುಷಿ ಆಗುತ್ತೆ. ಈ ಕಡೆ ಚಂದ್ರಿಕಾಗೆ ಕಣ್ಣೀರು ಹಾಕ್ತಾರೆ. ಏನು ಯಾವಾಗಲೂ ಕೂಡ ಅದೇ ರೀತಿ ಹೇಳ್ತಿದ್ದೆ, ನೀನೇ ಹೋಗ್ಬಿಟ್ರೆ ನಾವು ಹೀಗಿರಬೇಕಿತ್ತು, ನನ್ಗೆ ಎಷ್ಟು ನೋವಾಗಿತ್ತು ಗೊತ್ತಾ, ನನ್ನ ಪ್ರಾಣನೇ ತೊಗೊಂಡ್ಬಿಟ್ಟಿದ್ರೆ ಆಯ್ತಿತ್ತು, ಪಾಪಿಗಳು ನಿನ್ನನ್ನು ಕಿಡ್ನಾಪ್ ಮಾಡಿ ಸದ್ಯವಾಗಿ ಏನೂ ಆಗದೆ ಬಂದಿಯಲ್ಲ ಅಂತ. ಅಯ್ಯೋ, ನಾನು ಸತ್ತಿದ್ರು ಕೂಡ ನೀನಿದ್ದೆ ಅಲ್ವಾ ನನ್ನ ಮಗ ಸೊಸೆನ ನೋಡ್ಕೊಳ್ಳೋದಕ್ಕೆ, ಆ ನಂಬಿಕೆ ನನಗಿತ್ತು, ನಾನು ಸತ್ತಿದ್ರು ನೆಮ್ಮದಿಯಾಗೆ ಸಾಯ್ತಿದ್ದೆ ಅಂತ ಹೇಳ್ತಾರೆ. ಆ ರೀತಿಯೂ ಎಲ್ಲ ಮಾತಾಡಬೇಡಿ ಎನ್ನುವಂತ ಮಾತಾಡ್ಕೋತಾರೆ.
ನಂತರ ಈ ಕಡೆ ಮನೇಲಿ ಎಲ್ಲ ಪೇಡೆಗಳು ತೊಲಗ್ತು, ವೈಜಯಂತಿ ಹೋದ್ಲು, ಭಾನುಮತಿ ಜೈಲ್ಗೆ ಹೋಗಿದ್ದಾಯ್ತು. ಇನ್ನು ಯಾರ ತೊಂದರೆ ಕೂಡ ಇಲ್ಲ. ಯಾಕೆ ಈ ರೀತಿ ಆಗ್ತಿದೆ, ಮನೇಲಿ ನೆಮ್ಮದಿ ನಡೆಸಬೇಕು ಅಂತ ಪುರೋಹಿತರನ್ನ ಕರೆದು ಜಾತಕನ ತೋರಿಸಿ ಈ ಕಡೆ ಏನು ಮಾಡ್ಬೋದು ಏನು ಅಂತ ಕೇಳ್ತಿದ್ದಾರೆ. ಅಷ್ಟರಲ್ಲಿ ಈ ಕಡೆ ಜ್ಯೋತಿಷಿಗಳು ಪುರೋಹಿತರು ಬರ್ತಾರೆ. ಬಂದಿದೆ, ಏನು ಪುರೋಹಿತರೆ, ನಮಗೆಲ್ಲ ಇದೆ, ಆದರೆ ನಿಮ್ಮದೇನೇ ಇಲ್ಲ. ನಾವೇ ಅಂತಿಮವಾಗಿ ಜಯ ಆಗಬಹುದು, ಆದರೆ ಅದರ ನಡುವೆ ಕೆಡಕರು ಕೊಡೋ ನೋವುಗಳನ್ನು ತಡ್ಕೊಳ್ಳೋದು ತುಂಬ ಕಷ್ಟ ಆಗತ್ತೆ. ಏನು ಮಾಡೋದು ಅಂತ ಹೇಳ್ತಿದ್ರೆ, ಖಂಡಿತ ಯಾವತ್ತೂ ಕೂಡ ಕೆಟ್ಟವ್ರಿಗೆ ತತ್ಕಾಲದಲ್ಲಿ ಗೆಲುವು ಸಿಗುತ್ತೆ, ಆದರೆ ನ್ಯಾಯವಂತರಿಗೆ ಕೊನೆಗೆ ಗೆಲುವು ಸಿಗೋದು ಅವ್ರಿಗೆ ಮಾತ್ರ. ಅವ್ರಿಗೆ ಶಾಶ್ವತ ನ್ಯಾಯ ಸಿಗತ್ತೆ. ಅದರ ನಡುವೆ ದೇವರು ಪರೀಕ್ಷೆ ಮಾಡ್ತಾನೆ, ಸಾಕಷ್ಟು ಎದುರು ತೊಡರುಗಳನ್ನು ಅನುಭವಿಸ್ಬೇಕಾಗತ್ತೆ, ಎದುರಿಸ್ಬೇಕಾಗತ್ತೆ ಅಂತ ಹೇಳ್ತಾರೆ. ಸರಿ ನೋಡಪ್ಪ ವಿಜಯ್, ಒಂದು ನಂಬರ್ ಹೇಳು, 108 ಒಳಗೆ 1ರಿಂದ ಅಂದಾಗ ಈ ಕಡೆ ವಿಜಯ್ 16ನೇ ನಂಬರ್ ಹೇಳ್ತಾನೆ. ಪುರೋಹಿತರು ಆ ಒಂದು ಜಾತಕ ಫಲನ ತಗೊಂಡು 16ನೇ ನಂಬರ್ನ ನೋಡಿದಾಗ ಅವ್ರಿಗೆ ಶಾಕ್ ಆಗತ್ತೆ. ಏನಾಯಿತು ಅಂತ ಕೇಳಿದಕ್ಕೆ, ನೀವು ನಿಮ್ಮ ತಂದೆಯ ಅಸ್ಥಿಯನ್ನು ಒಂದು ಸರಿಯಾಗಿ ಬಿಟ್ರ ಅಂತ ಕೇಳಿದಾಗ, ಹೌದು ನಾವು ಸರಿಯಾಗಿ ಅದನ್ನು ಬಿಟ್ವಿ, ಪೂಜೆ ಮಾಡಿದ್ವಿ, ಎಲ್ಲ ಆಯಿತು ಅಂತ ವಿಜಯ್ ಹೇಳ್ತಾನೆ. ಹೌದಾ, ಹಾಗಿದ್ರೆ ಸ್ವಲ್ಪ ತೊಂದರೆ ಇದೆ ನಿಮಗೆ, ಯಾಕಂದರೆ ಒಂದು ಅತೃಪ್ತ ಆತ್ಮ ಈ ಮನೇಲಿದೆ. ಅದೇ ಎಲ್ಲ ರೀತಿಯ ಸಮಸ್ಯೆಗಳನ್ನ ಉಂಟು ಮಾಡಿ ನಿಮಗೆ ತೊಂದರೆ ಕೊಡುವ ಹಾಗೆ ಮಾಡ್ತಿರೋದು. ಆದರೆ ಮುಂದಿನ ದಿನಗಳಲ್ಲಿ ಅದು ಹೆಚ್ಚಾಗ್ತಕ್ಕಂಥ ಸಾಕಷ್ಟು ಪರಿಸ್ಥಿತಿ ಇದೆ. ಹಾಗಾಗಿ ನೀವು ಮೊದಲು ಆ ಆತ್ಮಕ್ಕೆ ಇರ್ತಕ್ಕಂಥ ಒಂದು ಸಂಬಂಧಿಕರನ್ನು ಕಾಂಟ್ಯಾಕ್ಟ್ ಮಾಡಿ ಸ್ವಲ್ಪ ವಿಚಾರಿಸಿ ಅಂತ ಹೇಳ್ತಾರೆ. ಆದರೆ ಅತೃಪ್ತ ಆತ್ಮ ತುಂಬಾ ಕೋಪಗೊಂಡಿದೆ, ಮುಂದೆ ತುಂಬ ಅನಾಹುತ ಆಗೋದ್ರಲ್ಲಿದೆ ಅಂತ ಹೇಳ್ತಾರೆ. ಎಲ್ರಿಗೂ ಕೂಡ ತುಂಬಾ ಗಾಬರಿ ಆಗುತ್ತೆ, ಏನು ಎಂತು ಅಂತ. ಆ ನಂತರ ಈ ಕಡೆ ವಿಜಯ್ ಮನೆಯವರೆಲ್ಲ ಕುತ್ಕೊಂಡು ಮಾತಾಡ್ತಿದ್ದಾರೆ. ನಂತರ ಹೀಗೆ ಮಾತಾಡ್ತಿರ್ಬೇಕಿದ್ರೆ ಸೂರ್ಯಪ್ರಕಾಶ್ ಅವರ ರಿಲೇಷನ್ಸ್ ಎಲ್ಲ ತಿಳ್ಕೋಬೇಕು. ಎಲ್ಲಿದೆ ಅವ್ರ ಫೋನ್ ಅಂತ ಕೇಳಿದಾಗ ಎಲ್ಲೂ ಹೋದ ಅಂತ ಅಡ್ರೆಸ್ ಮಾಡ್ತಾನೆ. ಈ ಕಡೆ ವಿಜಯ್ ಗೀತಾ ಹೋಗಿ ಆ ಒಂದು ಫೋನ್ನ ತೆಗೆದುಕೊಂಡು ಬರ್ತಾಳೆ. ನಂತರ ಆ ಫೋನನ್ನು ಸ್ಕ್ರಾಲ್ ಮಾಡ್ತಿದ್ದಾನೆ ವಿಜಯ್. ಆದರೆ ಇತ್ತ ಯಾವುದೋ ಒಂದು ಹುಡುಗಿ ಕತ್ತಲಲ್ಲಿ ಲಂಗಾದಾವಣಿ ಹಾಕ್ಕೊಂಡು ಓಡಿ ಬರ್ತಿದ್ದಾಳೆ. ಅವಳನ್ನು ಚೇಸ್ ಮಾಡಿಕೊಂಡು ಒಂದು 5-6 ಜನ ಗಂಡಸರು ಅವಳನ್ನು ಚೇಸ್ ಮಾಡ್ಕೊಂಡು ಬರ್ತಿದ್ದಾರೆ. ಒಮ್ಮೆಲೆ ಇಟ್ಕೋತಾರೆ, ಅವಳು ಬಿಡಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾಳೆ, ಆದರೆ ಅವಳಿಂದ ಬಿಡಿಸ್ಕೊಳಕ್ಕಾಗೋದಿಲ್ಲ. ಎಲ್ಲರೂ ಕೂಡ ಅವಳನ್ನ ಕಾರಿಗೆ ದಪ್ಪು ಅಂತ ತಳ್ಳಿ ನೂಗ್ತಾರೆ. ಹಾಗಿದ್ರೆ ಇದು ಏನು ತೋರಿಸ್ತದೆ, ಇಲ್ಲಿ ಸೂರ್ಯಪ್ರಕಾಶ್ ಅತೃಪ್ತ ಆತ್ಮ ಆಗಿದಾರೋ ಅಥವಾ ಆ ಹುಡುಗಿ ಅತೃಪ್ತ ಆತ್ಮ ಆಗಿ ಆ ಮನೆಗೆ ಬಂದು ಸೇರ್ಕೊಂಡಿದ್ದಾಳೋ, ಆ ಹುಡುಗಿ ಕತೆ ಏನಾಗದ, ಆ ಹುಡುಗಿಗೂ ಸೂರ್ಯಪ್ರಕಾಶ್ ಹಾಗೆ ಈ ಫ್ಯಾಮಿಲಿಗೂ ಲಿಂಕ್ ಏನದ, ಇದು ಎಲ್ಲವನ್ನ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೇಟ್